ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ಇವತ್ತು ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದು ಯಾವ ದೇವಸ್ಥಾನ ಅಂತಂದರೆ ಮಲೆ ಮಹದೇಶ್ವರ ಬೆಟ್ಟ. ಬನ್ನಿ ಹೋಗೋಣ. ಫೈನಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಟೂ ವೀಲರಲ್ಲಿ ಹೊರಟ್ವಿ. ಅದು ತುಂಬ ಹತ್ರ ಆಗ್ಬೋದೇನೋ, ತುಂಬ ಹತ್ರ ಅಂತಂದರೆ ಅಟ್ಲೀಸ್ಟ್ 1 ಅವರ್ 2 ಅವರ್ ಆಗ್ಬೋದೇನೋ ಅಂತ ಅಂದ್ಕೊಂಡ್ರೆ, ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಎಷ್ಟು ಟಯರ್ಡ್ ಆಯಿತು ಅಂತ ಅಂದರೆ ಸಿಗ್ತಾನೇ ಇಲ್ಲ. ಎಷ್ಟು ಗಾಡಿ ರೈಡ್ ಮಾಡ್ಕೊಂಡು ಹೋದ್ರೂ 3 ಅವರ್ ಆಯಿತು, ಸಿಗಲೇ ಇಲ್ಲ. ಯಪ್ಪ, ನಿಮ್ಗೆ ನಿಜವಾಗ್ಲೂ ಎಷ್ಟೋ ಕಾಲು ನೋವ್ತಾ ಇದೆ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕಂಫರ್ಟಬಲ್ ಇಲ್ಲ, 3 ಜನ ಬೇರೆ. ಸೊ ಏನು ಮಾಡೋದು, ಇಲ್ಲೇನಾದರೂ ಗಾಡಿ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮತ್ತೆ ಬೇಡ, ಹೋಗೋಣ, ಅಲ್ಲೆಲ್ಲ ನೇಚರ್ ಚೆನ್ನಾಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡು ಮತ್ತೆ ಇನ್ನೊಂದು ಮನ್ಸು ಮಾಡ್ಕೊಂಡು ಹೊರಟ್ವಿ ಅಂದ್ಕೊಳ್ಳಿ. ಸೊ ಬಟ್ ಯಾರೂ ಟೂ ವೀಲರ್ ಟ್ರೈ ಮಾಡಬೇಡಿ. ನಂಜನಗೂಡಿಂದ ತುಂಬ ಕಾಲು ನೋಗುತ್ತೆ. ಮತ್ತು ಮನೆಗೆ ಬಂದು ಒಂದಿನ ರೆಸ್ಟ್ ಬೇಕೇ ಬೇಕು, ಅಷ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ. ಫುಲ್ಲು ಹಿಂಗಾಗುತ್ತೆ ಅಂತ ಅಂದರೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ಯಪ್ಪ, ನನಗಂತೂ ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಅಟ್ಲೀಸ್ಟ್ ಬಸ್ಸಲ್ಲಿ ಹೋದರೆ, ಇವಾಗ ಸಮ್ಮರ್ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿರಲ್ಲ, ಎಲ್ಲ ಫುಲ್ ಜನ ಇರ್ತಾರೆ, ಮತ್ತು ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅನ್ಈಸಿ ಫೀಲ್ ಆಗುತ್ತೆ ಅಂತ ಅಂದ್ಕೊಂಡು ಹೋದರೆ, ಟೂ ವೀಲರ್ಲಿ ಈ ಥರ ಪ್ರಾಬ್ಲಮ್ಸ್ ಆಯಿತು. ನೋಡ್ತಾ ಇದ್ದೀರಲ್ವಾ, ಸೊ ಹಂಗೂ ಹೊರಟ್ವಿ. ಹೋಗಲಿ, ಆದಂಗೆ ಆಗಲಿ, ಅದಕ್ಕೆ ಮಹದೇಶ್ವರ ಇದ್ದಾರೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಫೈನಲಿ ಇನ್ನೇನು ತಾಳ್ಬೆಟ್ಟ ಹತ್ರ ಬರ್ತಾ ಬರ್ತಾ ನೋಡಿ, ಇಲ್ಲಿ ನೇಚರ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಬರೆದಿರ್ತಾರೆ ಬೋರ್ಡಲ್ಲೆಲ್ಲ, ಕೋತಿಗಳಿಗೆ ಫೀಡ್ ಮಾಡಬೇಡಿ ಅಂತೇಳ್ಬಿಟ್ಟು, ಅಫೆನ್ಸ್ ಅಂತ. ಹಂಗೂ ನಮ್ಮ ಜನ ಬಿಡಲ್ಲ, ಬಾಳೆಹಣ್ಣು, ಬ್ರೆಡ್ ಈ ಥರದ್ದೆಲ್ಲ ಹಾಕ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ, ಆ ಕೋತಿಗಳ ಫುಡ್ ತಿನ್ನೋಕ್ಕೆ ಅವ್ರು ಅಟ್ಲೀಸ್ಟ್ ಸೈಡ್ಗೂ ಹಾಕಲ್ಲ, ಮಧ್ಯದಲ್ಲಿ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅದನ್ನು ತಿನ್ನೋಕೆ ಅವು ಮಧ್ಯ ರೋಡ್ಗೆ ಬರ್ತವೆ. ಇಲ್ಲಿ ವೆಹಿಕಲ್ಸ್ ಆ ಕಡೆಯಿಂದ ಈ ಕಡೆಯಿಂದ ಪಾಪ ರ್ಯಾಶಾಗಿ ಬರ್ತಿರ್ತಾರೆ, ಮಧ್ಯದಲ್ಲಿ ಅದು ಸಿಕ್ಕಾಕೊಂಡು ಸತ್ರು ಅಂತ ಆಶ್ಚರ್ಯ ಏನಿಲ್ಲ. ನೋಡಿ, ಮಧ್ಯದೆಲ್ಲ ನಡ್ಕೊಂಡು ಬರ್ತಾ ಇರ್ತಾರಲ್ಲ, ಅವರೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಬರೋರು, ಅಂದರೆ ದೇವಸ್ಥಾನಕ್ಕೆ ಪೂರ್ತಿ ನಡ್ಕೊಂಡೇ ಬರ್ತಾರೆ. ಅದು ಹೋಲ್ಸ್ಕೊಂಡ್ರೆ ನಾವು ಬೆಟರ್ ಅಲ್ವಾ, ಗಾಡೀಲಿ ಬರ್ತಿದ್ದೀವಿ ಅಂತ ಅಂದ್ಕೊಂಡೆ ನಾವು ಸುಮ್ಮನೆ ಬಂದ್ವಿ. ನೋಡಿ, ಜನ ಪಾಸ್ ಆದಾರಲ್ಲ, ಅವರೆಲ್ಲ ನಡ್ಕೊಂಡೇ ದೇವಸ್ಥಾನಕ್ಕೆ ಬರ್ತಾ ಇರೋದು. ಸೊ ಹಿಂಗೆ ಫೈನಲಿ ಹೊರಟಾದ್ಮೇಲೆ ಈ ಥರ ಅದೇ ಮಧ್ಯದಲ್ಲೆಲ್ಲ ನೇಚರ್ ನೋಡಿಕೊಂಡು, ನಿಲ್ಸಂಗೂ ಇಲ್ಲ, ಅಲ್ಲೆಲ್ಲ ನಿಲ್ಸಿದ್ರೆ ಏನಾಗುತ್ತೆ, ಅದೇನೋ ನಮಗೂ ಭಯ, ಆಮೇಲೆ ನಿಲ್ಲಿಸ್ಬಿಟ್ರೆ ಮಧ್ಯದಲ್ಲಿ ಬೈತಾರೆ ಇನ್ನೂ ಅಂತ ಹೇಳ್ಬಿಟ್ಟು. ಇಲ್ಲಿ ಜನ ಇರ್ತಾರಲ್ಲ, ಅಲ್ಲಿ ಮಾತ್ರ ಸ್ಟಾಪ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಮಧ್ಯದಲ್ಲಿ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ನೋಡ್ತಾ ಇದ್ದೀರಲ್ವ ನೇಚರ್ ಹೇಗಿದೆ ನೋಡಿ, ಅಕ್ಕಪಕ್ಕ ಫುಲ್ ಕಾಡೆ ಸಿಕ್ಕಾಬಿಟ್ಟೆ ಕಾಡಿದೆ. ಎಲಿಫೆಂಟ್ ಏರಿಯಾ ಅಂತ ಬೇರೆ ಬೋರ್ಡ್ ಹಾಕಿದ್ರು ಒಂದು ಕಡೆ, ಅದನ್ನು ನೋಡ್ಬಿಟ್ಟು ಅಲ್ಲಂತೂ ನಾವು ಸ್ಟಾಪೇ ಮಾಡಲಿಲ್ಲ. ಈ ಆನೆಗಳು ಬಂದುಬಿಟ್ರೆ ಆಮೇಲೆ ಏನು ಮಾಡೋದು ಅಂತ ನೋಡಿ. ಅಲ್ಲಿ ಇದು ಎಲ್ಲ ಕೋತಿಗೆ ಫೀಡ್ ಮಾಡಿಬಿಡಿ ಅಂತಲೇ ಬೋರ್ಡ್ ಹಾಕಿರೋದು, ಬಟ್ ಯಾರೂ ಮಾತು ಕೇಳಲ್ಲ ಬಿಡಿ, ಎಲ್ಲ ಹಾಕ್ತಾನೆ ಇರ್ತಾರೆ. ಮತ್ತು ಪ್ಲಾಸ್ಟಿಕ್ಸು ಅಷ್ಟೇ, ಪ್ಲಾಸ್ಟಿಕ್ ಏನು ನಿಷೇಧಿಸಲಾಗಿದೆ ಅಂತ ಬರೆದಿರ್ತಾರೆ, ಮತ್ತು ಪ್ಲಾಸ್ಟಿಕ್ ಅಲ್ಲೇ ಹಾಕಿರ್ತಾರೆ. ಜನಗಳ ತಪ್ಪೋ ಅಥವಾ ರೂಲ್ಸ್ ತಪ್ಪೋ ಗೊತ್ತಿಲ್ಲ ನನಗೆ, ಬಟ್ ಯಾರೂ ಫಾಲೋ ಮಾಡಲಿಲ್ಲ ಆ್ಯಕ್ಚುಲಿ. ನೋಡಿ, ಕಾಣಿಸ್ತಿದ್ರೇನಾ, ಈ ಥರ ನೇಚರೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಹೊರಟ್ವಿ. ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಏನೋ ಒಂದು ಹೆಂಗೆ ಹಿಡ್ಕೊಂಡೊತ್ತಿಗೆ ಮಾಡ್ಕೊಂಡು ಬಂದ್ವಿ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಇತ್ತು ಮಹದೇಶ್ವರ ಬೆಟ್ಟದ್ದು ಒಂದು ನೇಚರ್ ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿತ್ತು, ದೇವಸ್ಥಾನವೂ ಚೆನ್ನಾಗಿತ್ತು, ಜೊತೆಗೆ ಇದು ಚೆನ್ನಾಗಿತ್ತು. ಸ್ವಲ್ಪ ರಶ್ ಅನ್ನೋದನ್ನು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ. ಈ ನೇಚರ್ ಮಾತ್ರ ಹೆವಿ ಇಷ್ಟ ಆಯಿತು ನನಗೆ. ನೋಡ್ತಾ ಇದ್ರಲ್ವ, ಈ ನೇಚರ್ ತುಂಬ ಇಷ್ಟ ಆಯಿತು. ಹೀಗೆ ಮಾತಾಡ್ಕೊಂಡು ಅದೇ ಇದು ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡೆಲ್ಲ ಮಾಡಿಕೊಂಡು ಬರೋ ತನಕ ಆಯಿತು ಅಂದ್ಕೊಳ್ಳಿ. ನಾವು ಬೆಳಗ್ಗೆ 7 ಗಂಟೆ ಬಿಟ್ಟಿದ್ದಕ್ಕೆ 11:30 ಆಯಿತು ಮಹದೇಶ್ವರ ಬೆಟ್ಟ ತಲುಪೋದ್ರಲ್ಲಿ. 11:30 ಅಂತಂದರೆ ಎಷ್ಟಾಯಿತು, 3.5 ಅವರ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಅಪ್ಪ ನಿಜವಾಗ್ಲೂ ಹೆವಿ ಟಯರ್ಡ್ ಆಯಿತು, ಬಟ್ ದರ್ಶನ ಎಲ್ಲ ಚೆನ್ನಾಗಿತ್ತಲ್ಲ, ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲೇ ಒಂದು 1 ಅವರ್ ಕೂತಿದ್ವಿ. ನೋಡಿ, ಇಲ್ಲಿ ಕೋತಿಗಳು ನೋಡ್ತಾ ಇದ್ದೀರಲ್ವ ಎಷ್ಟೊಂದಿದೆ ಅಂತ. ನಾನು ಫಾಸ್ಟಾಗಿ ಮೂವ್ ಆಗ್ತಿದ್ದಿಲ್ಲ, ಅದರಿಂದ ಆ ಕೋತಿಗಳು ಅಲ್ಲಲ್ಲೇ ಸ್ಕಿಪ್ ಆಗ್ತಾಯಿದೆ. ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಓಕೆನಾ. ಈ ಥರ ನೇಚರೆಲ್ಲ ಚೆನ್ನಾಗಿದೆ. ಆದರೆ ಇಲ್ಲೆಲ್ಲ ಅಂದರೆ ಇನ್ನೂ ತಾಳಬೆಟ್ಟ ತಲುಪಿಲ್ಲ, ಅದಕ್ಕೆ ಮೇಕೆಲ್ಲ ಮೈಸೂರು ಅವರೆಲ್ಲ ಇದ್ದಾರೆ, ಕಾಣಿಸ್ತಿದೆಯಲ್ಲನಾ. ನೋಡಿ, ಇವರೆಲ್ಲ ಹತ್ತಿರದ ಊರವರು ಅನಿಸುತ್ತೆ. ತಾಳಬೆಟ್ಟಗಿಂತ ಮುಂಚೆ ಊರು ಬರುತ್ತಲ್ಲ, ಅದು ಇದೆಲ್ಲ. ಬಟ್ ಆಲ್ರೆಡಿ ಇನ್ನೇನು ಮಹದೇಶ್ವರ ಬೆಟ್ಟ ಝೋನ್ ಅಂತಲೇ ಅದು ಅರ್ಥ. ನೋಡಿ,
ಇವಾಗ ನೋಡಿ ತಾಳಬೆಟ್ಟ ನಿಯರ್ ಬಂತು. ಬೋರ್ಡ್ ಕಾಣಿಸ್ತಾ ಇದೆಯಾ? ಇದೇನೆ ಹರ ಹರ ಮಹಾದೇವ ಅಂತ ಏನೋ ಬರ್ತಿದೆಯಲ್ಲ, ಅದು ತಾಳಬೆಟ್ಟ. ಇಲ್ಲಿ ಬಂದು ನಿಲ್ಲಿಸಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲ ಕಾಲು ಕೈ ತೊಳ್ಕೊಂಡು ಧೂಪ ಹಾಕಬೇಕು. ಸೊ ಹೋದ್ವಿ, ಧೂಪ ಹಾಕ್ಬಿಟ್ಟು ಮತ್ತೆ ಮೇಲ್ಗಡೆ ಇದು ನೋಡಿ, ಇದು ಬೆಟ್ಟದ ಸೆಕ್ಷನ್ನು. ಇಲ್ಲಿಂದ ಮಲೆಗಳು ಸ್ಟಾರ್ಟ್ ಆಗೋದು. ಈ ಥರ ಕೌಂಟ್ ಮಾಡಿಕೊಂಡ್ರೆ 77 ಮಲೆ ಸಿಗುತ್ತೆ. ಇಲ್ಲೂ ಅಷ್ಟೇ ಮಂಕಿಗಳು ತುಂಬ ಇದೆ, ಬಟ್ ಇಲ್ಲಿ ಗಾಡಿ ಅಂತೂ ನಿಲ್ಸೋಂಗೇ ಇಲ್ಲ, ಅದು ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಗಾಡಿ ನಿಲ್ಲಿಸೋ ಹಾಗಿಲ್ಲ. ಇದು ಬೆಟ್ಟ. ನೀವು ಇದಕ್ಕಿಂತ ಮುಂಚೆ ತೋರಿಸಿದ್ದು ನಾನು ಮಲೆ ಅಲ್ಲ, ಅದು ಮಾಮೂಲಿ ರೋಡ್ ಸೆಕ್ಷನಲ್ಲಿ ಆ ಥರ ಇದ್ದಿದ್ದು. ಇದು ನೋಡಿ, ಇದು ಬೆಟ್ಟ ಸ್ಟಾರ್ಟ್ ಆಗಿರೋದು. ನೋಡಿ ಮಂಕಿಗಳು ಎಷ್ಟೊಂದಿದೆ ನೋಡ್ತಾ ಇದ್ದೀರಲ್ವ, ಕೂತಿದೆ ಸುಮ್ಮನೆ ಹಾಗೆ ಕೂತಿವೆ. ಇದೆಲ್ಲ ಬೆಟ್ಟಗಳನ್ನೇ ನೋಡಿ, ಇಲ್ಲಿ ಕೋತಿಗಳದೇ ಸಾಮ್ರಾಜ್ಯ ಇಲ್ಲೆಲ್ಲ. ಪಾಪ ಎಷ್ಟೊಂದು ಕೋತಿಗಳು ಸತ್ರೂ ಏನೋ ಆಶ್ಚರ್ಯ ಅಂತಲೇ ಇಲ್ಲ, ಯಾಕಂತಂದರೆ ಫುಡ್ ಹಾಕ್ಬಿಟ್ಟು ಮಧ್ಯ ರೋಡ್ಗೆಲ್ಲ ಹೊಟ್ಟೋಗ್ಬಿಡ್ತಾರೆ. ಪಾಪ ಅದು ಎತ್ಕೊಳಕ್ಕೆ ಬರ್ತಾರೆ. ಬಟ್ ಇಲ್ಲಿ ಡ್ರೈವಿಂಗ್ ಮಾಡೋದು ತುಂಬ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಆ ಕಡೆಯಿಂದ ಈ ಕಡೆಯಿಂದ ವೆಹಿಕಲ್ಸ್ ಬರ್ತಾನೆ ಇರುತ್ತೆ, ನಾವು ಹೆವಿ ಹ್ಯಾಂಡಲ್ ಮಾಡ್ಕೋಬೇಕು. ನಿಜವಾಗ್ಲೂ ಡ್ರೈವರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ. ಈವನ್ ಬಸ್ ಡ್ರೈವರ್ ಇರ್ತಾರಲ್ಲ, KSRTC, ಅವ್ರಿಗೂ ಅಷ್ಟೇ ತುಂಬ ಕಷ್ಟ. ಲಾಂಗ್ ಲೆಂತಿಯಲ್ಲಿ ತೊಗೋಬೇಕು, ಲೆಂತಿಯಲ್ಲಿ ಕ್ರಾಸ್ ತೊಗೋಬೇಕು. ಸೊ ಹಾಗಾಗಿ ತುಂಬಾ ಕಷ್ಟ ಇರುತ್ತೆ ಅವ್ರಿಗೂ ಕೂಡ. ನಾವು ಅನ್ನೋಷ್ಟು ಈಸಿ ಇರಲ್ಲ ಯಾರಿಗಾದ್ರೂ ಅಲ್ವಾ. ಸೊ ಹಾಗಾಗಿ ನೇಚರೆಲ್ಲ ನೋಡಿಕೊಂಡು ಹೊರಟ್ವಿ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ. ಇಲ್ಲಿಗೆ ಬೆಟ್ಟದ ಹತ್ರ ನಾವು ಯಾವಾಗ ಬಂದ್ವಿ ಆವಾಗಂತೂ ಸ್ವಲ್ಪ ಭಯನೇ ಆಗ್ತಿತ್ತು ನನಗೆ. ಯಾಕೆಂತಂದರೆ ಹೊಸದು ವೆಹಿಕಲ್ಸ್ ಬೇರೆ, ಇನ್ನೂ ಅದು ನಂಬರು ಆಗಿಲ್ಲ ನಮ್ಮ ಗಾಡಿಗೆ. ಆ್ಯಕ್ಚುಲಿ ಹೊಸ ಗಾಡಿ ಅಂತಲೇ ನಾವು ಬಂದಿದ್ದು, ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡು. ನಂಬರು ಆಗಿಲ್ಲ. ಬಟ್ ಇಲ್ಲಿ ಗಾಡಿ ಹೆಂಗೆ ಬರ್ತಿದೆ ಅಂತಂದರೆ ಹೆವಿ ರಶ್ ಬೇರೆ, ಸಿಕ್ಕಾಪಟ್ಟೆ ರಶ್ ಇತ್ತು ರೋಡೆಲ್ಲ. ಬಟ್ ಆ ಕಡೆಯಿಂದ ಈ ಕಡೆ ವೆಹಿಕಲ್ಸ್ ಬರ್ತಿದೆ, ನಿಲ್ಲಿಸ್ಕೋಬೇಕು. ನನಗೇನು ಭಯ ಅಂತಂದರೆ ನಿಲ್ಲಿಸ್ಕೋಬೇಕಾದ್ರೆ ಹಿಂದೆಗಡೆ ಹೊಂಟೋಗ್ಬಿಟ್ಟು ಹೆಂಗಪ್ಪ ಮಾಡೋದು ಕತೆ, ಆ ಥರ ಎಲ್ಲ ಮನ್ಸಿಗೆ ಬರ್ತಿತ್ತು. ಬಟ್ ಹೆಂಗೋ ಹೊರಟ್ವಿ. ಯಾಕಂತಂದರೆ ರೈಡ್ ಅವ್ರಿಗೆ ಗೊತ್ತಿರುತ್ತಲ್ವ, ಅವ್ರವ್ರ ಕೈಲಿ ಇರುತ್ತೆ. ಹಿಂದೆಗಡೆ ಕೂತಿರೋರಿಗೆ ಭಯ ಆ್ಯಕ್ಚುಲಿ. ಸೊ ಫೈನಲಿ ಹಾಗೆ ಹಿಂಗೆ ಮಾಡಿಕೊಂಡು 77 ಮಲೆನೂ ಮುಗಿಸಿದ್ವಿ ಅಂದ್ಕೊಳ್ಳಿ. ಚೆನ್ನಾಗಿತ್ತು. ಒಂಥರ ನೀವು ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು. ಇಲ್ಲೆಲ್ಲ ಕೈ ಏನಕ್ಕೆ ಅಡ್ಡಾಗಿದೆ, ಇದು ನೋಡ್ಬೋದು ನೀವು. ಕೈ ಏನಕ್ಕೆ ಅಡ್ಡ ಇಟ್ಕೊಂಡಿದ್ದೀನಿ ಅಂತಂದರೆ ಬಸ್ ಬಂದ್ಬಿಡುತ್ತೆ ಶಡ್. ನನಗೆ ಕಣ್ಣು ಮುಚ್ಕೊಂಡು ಹಿಂಗೆ ಬೊಕ್ಕೊಂಡು ಕೂತ್ಕೊಬಿಟ್ಟೆ. ಒಂಥರ ಶಾಕ್ ಆದಂಗೆ ಆಗೋಯ್ತು ನನಗೆ. ಹತ್ತಿರ ಬರುತ್ತಲ್ಲ ಆವಾಗ ಶಾಕ್ ಥರ ಆಗ್ತಿತ್ತು. ಅವಾಗೆಲ್ಲ ನಾನು ಮುಚ್ಕೊಂಡು ಕೂತ್ಕೊಬಿಟ್ಟಿದ್ದೆ, ಹಿಂಗೆ ಕಣ್ಣು ಮುಚ್ಕೊಂಡು. ಕ್ಯಾಮ್ರಾನು ನಾನು ಅಬ್ಸರ್ವ್ ಮಾಡಲಿಲ್ಲ, ನಿಗಾನೇ ಮಾಡಲಿಲ್ಲ. ಆಗ ಮತ್ತೆ ಅದು ಹೋದ್ಮೇಲೇ ಮತ್ತೆ ಕ್ಯಾಮ್ರಾ ಆನ್ ಮಾಡಿದ್ದು. ಸೊ ಈ ಥರ ಎಲ್ಲ ಆಗ್ತಿತ್ತು ನೋಡಿ. ಸೊ ಆಮೇಲೆ ಇವಾಗ ಡೌನಾಗಿ ಬಂದಮೇಲೆ ವಿಡಿಯೋ ಮಾಡ್ಕೊಂಡೆ. ಮತ್ತೆ ಡೌನ್ ಅಂದರೆ ಇನ್ನೂ ನೆಕ್ಸ್ಟ್ ಬರೀ ಡೌನಲ್ಲೇ ಇಳಿಯೋದು ಅಷ್ಟೇ. ಇನ್ನೊಂದು 5-10 ಕಿಲೋಮೀಟ್ರ್ ಬರೀ ಈ ಥರ ಮಾಮೂಲಿ ರೋಡ್ಗಳಿರುತ್ತಲ್ಲ, ಆ ಥರ ಜರ್ನಿ ಮಾಡೋದು. ಸೊ ಹೋದ್ವಿ ಅಂದ್ಕೊಳ್ಳಿ. ಫೈನಲಿ ಬಂದ್ವಿ. ಬಂದಾದಮೇಲೆ ಮಹದೇಶ್ವರ ಬೆಟ್ಟ ನೋಡ್ತಾ ಇದ್ರಲ್ವ, ಇಲ್ಲಿ ಬೇರೆ ಕಾಲು ಸುಡ್ತಾ ಇದೆ. ಅಪ್ಪ, ನೆಲಕ್ಕೆ ಕಾಲು ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಸುಡ ಅಂತ ಸುಡ್ತಾ ಇದೆ. ಬಟ್ ಏನು ಮಾಡೋದು, ಹೋಗಲೇಬೇಕು. ಸ್ಲಿಪ್ಪರ್ ಹಾಕೊಂಡು ಹೋಗಿಲ್ಲ. ಸ್ಲಿಪ್ಪರ್ನ ಗಾಡಿ ಹತ್ರ ಪಾರ್ಕ್ ಮಾಡಿಬಿಟ್ಟಿದ್ವಿ. ಇಲ್ಲಿ ನನ್ನ ಮಗ ಅಮ್ಮ ವಿಡಿಯೋ ಮಾಡ್ತೀನಿ ಅಂತ ಇದ್ದಾನೆ. ನಾನು ಸರಿ ಮಾಡು ಆಯಿತು ಅಂತಂದರೆ ಅವನೇನು ಮಾಡಿದ್ದಾನೆ, ನನ್ನನ್ನೇ ಮಾಡಿದ್ದಾನೆ. ಅದು ಝೂಮ್ ಮಾಡಿ ಫುಲ್ ಡುಮ್ಮು ಥರ ಮಾಡಿಬಿಟ್ಟಿದ್ದಾನೆ. ನೋಡಿ ಇಲ್ಲಿ ಹೆಂಗೆ ಝೂಮ್ ಮಾಡೋಕ್ಕಿದ್ದಾನೆ ಅಂತ ನೋಡಿ. ಮಹದೇಶ್ವರ ಬೆಟ್ಟ ಬಂತು. ಆಮೇಲೆ ವೈಟ್ ಪಟ್ಟೆ ಮೇಲೆ ನಡ್ಕೊಂಡು ಬಾ ಅಂತಂದರು ನಮ್ಮ ಹಸ್ಬೆಂಡು. ಸೊ ಹಾಗಾಗಿ ವೈಟ್ ಪಟ್ಟೆ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ದೇವಸ್ಥಾನ ಸಿಕ್ಕಿದ್ರೂ ಕಾಲು ಮಾತ್ರ ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ. ಹಂಗೂ ಓಡ್ಬಿಡೋಣ ಅಂತ ಒಂದು ಮನಸ್ಸು, ಬಟ್ ಓಡೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ಲೆಂತಿದೆ, ಫ್ಲೋರಲ್ಲಿ ಲೆಂತ್ ಡ್ರೆಸ್ ಬೇರೆ ಹಾಕಿದ್ದೀನಿ, ಓಡೋಕ್ಕೂ ಆಗ್ತಾಯಿಲ್ಲ. ಏನು ಮಾಡೋದು, ಕತೆಗಳನ್ನ ಯಾಕೆ ಕೇಳ್ತೀರಾ. ಫುಲ್ಲು ಬಿಸಿಲು. ಆಮೇಲೆ ಸದ್ಯ ಯಾರೋ ನೀರು ಹಾಕ್ತಿದ್ರಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡೆ. ನಿಂತ್ಕೊಂಡ್ಮೇಲೆ ಸುಮಾರಾಗಿ ಆಯಿತು. ಅಲ್ಲಿ ನೋಡಿ ಕೆಳಗಡೆ ಎಲ್ಲ ಫುಲ್ ನೀರು ಹಾಕಿದರೆ ಅಲ್ಲಿ ನಿಂತ್ಕೊಂಡೆ. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಇವನು ಮತ್ತೆ ನಾನು ಏನಕ್ಕೆ ಬಂದಿದ್ದೆ ಅಂತಂದರೆ, ಮತ್ತೆ ಏನೋ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ, ಅದನ್ನು ತಗೊಬರಕ್ಕೆ ಬಂದ್ವಿ. ನೀರು ವಾಟರ್ ಬಾಟ್ಲ್ ಅನಿಸುತ್ತೆ ಮೇ ಬಿ, ನಿಜ. ಅದನ್ನು ತಗೊಬರಕ್ಕೆ ಬಂದಾಗ ಮತ್ತೆ ಬಂದ್ವಲ್ಲ, 3 ಜನನೂ ಬಂದ್ವಿ. ನಮ್ಮ ಮನೇಲಿ ಹೆಂಗೆ ಅಂತಂದರೆ, ಏನಾದ್ರು ಒಂದು ತಗೊಬರಬೇಕು ಮಾಡಬೇಕು ಅಂತಂದರೆ ಒಬ್ಬರು ಇಬ್ಬರು ಹೋಗಲ್ಲ, 3 ಜನನೂ ಹೋಗಬೇಕು. ಅದು ಯಾಕಂದರೆ 3 ಜನನೇ ಇರೋದ್ರಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮತ್ತೆ ಹೋಗ್ತಿದ್ವಿ ನೋಡಿ. 3 ಜನನೂ ಮತ್ತೆ ವಾಪಸ್ ಬಂದು ಮತ್ತೆ ಹೋಗೋಂಗಾಯಿತು. ಆವಾಗ ಸ್ವಲ್ಪ ತಣ್ಣೀರಲ್ಲಿ ಕಾಲೆಲ್ಲ ಇದ್ದಿದ್ವಲ್ಲ, ಆವಾಗ ಸ್ವಲ್ಪ ಸುಮಾರಾಗಿತ್ತು. ಆವಾಗ ನಮಸ್ಕಾರ ಮಾಡ್ತಿದ್ದೆ, ಅದನ್ನು ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಕಾಣಿಸ್ತಾ ಇದೆಯಾ ಮಾದಪ್ಪನ ಬೆಟ್ಟ ನೋಡಿ. ಇದು ನಿಜವಾಗ್ಲೂ ವರ್ಷಕ್ಕೊಂದು 2-3 ಸತಿ ಹೋದ್ರೇ ಎಷ್ಟು ನೆಮ್ಮದಿ ಅನಿಸುತ್ತೆ. ಇಲ್ಲೆಲ್ಲ ನೀರು ಹಾಕಿದ್ರಲ್ಲ, ಸೊ ಹಾಗಾಗಿ ಮತ್ತು ಮ್ಯಾಟ್ ಇತ್ತು, ಅದರಿಂದ ಏನೂ ಅಂಥ ಸಮಸ್ಯೆ ಏನಿಲ್ಲ. ಸೊ ಹಾಗಾಗಿ ನಾನೇ ವಿಡಿಯೋ ಮಾಡ್ಕೊತಾ ಇದ್ದೆ. ಈ ಕಡೆ ನೋಡಿ, ಇಲ್ಲಿ ಮಹದೇಶ್ವರಂದು ಒಂದು ಮೂರ್ತಿ ಮಾಡಿದಾರಲ್ಲ, ಐಡಲ್ಲು, ಅದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಝೂಮ್ ಮಾಡಿ ಕಳಿಸ್ತಾ ಇದ್ದೇನೆ ನೋಡಿ. ಇದೇನಪ್ಪ ಅಂತಂದರೆ ಒಳಗಡೆ, ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತೀವಲ್ಲ ಅಲ್ಲಿ.
ವಿಭೂತಿ ಹಾಕ್ತಾಯಿದ್ರು. ಅದಕ್ಕೆ ಅದನ್ನು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನನಗೆ ಹಾಕ್ತಿದ್ರು ಅದನ್ನ. ಆಮೇಲೆ ಹಾಕ್ಸ್ಕೊಂಡು ನೋಡಿ ಈ ಥರ ಹಾಕಿದ್ರು ವಿಭೂತಿನ. ಹಾಕಿಸ್ಕೊಂಡು ಅಲ್ಲಿಗೆ ಹೋದವ್ರಿಗೆಲ್ಲ ಹಾಕ್ತಾರಪ್ಪ. ಕೆಲವ್ರು ಹಾಕಿಸ್ಕೊಳ್ಳಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಾವು ಮಾತ್ರ ಮಿಸ್ ಇಲ್ಲದೆ ಹಾಕಿಸ್ಕೊತೀವಿ. ಹಾಕಿಸ್ಕೊಂಡು ಮುಂದೆ ಹೋದ್ವಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆಂದ ಇದೆ ಅಂತಂದರೆ, ವಿಭೂತಿ ಹಾಕಿದಾಗಲೇ ಒಂಥರ ಕ್ಯೂಟಾಗಿ ಕಾಣಿಸ್ತೀವಿ ಅಂತಾರಲ್ಲ, ಹಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫೈನಲಿ ಇದೆಲ್ಲ ಮಾಡ್ಕೊಂಡು ದರ್ಶನಕ್ಕೆ ಹೋದ್ವಿ. ಫುಲ್ ರಶ್ ಇತ್ತು ಬೇರೆ. ಇರಲಿ ಲೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇದು ಒಳಗಡೆನೇ ರಶ್ಶು, ಈಚೆನೂ ರಶ್ ಇತ್ತು. ಈಚೆ ರಶ್ದು ಫೋಟೋ ತೆಗಿಲಿಲ್ಲ, ಬೈತಾರೆ ಯಾವಾಗಲೂ ಕ್ಯಾಮ್ರಾ ಹಿಡ್ಕೊಂಡಿರ್ತೀಯ ಅಂತ. ಅದಕ್ಕೆ ನಾನು ತೆಗಿಲಿಲ್ಲ ಅದನ್ನು. ನೋಡಿ ನನ್ನ ಮಗ ಅಲ್ಲಿ ವೈಟದು ವಿಭೂತಿ ಹಾಕಿದ್ರಲ್ಲ, ವೈಟ್ ಏರ್ ಥರ ಕಾಣಿಸ್ತಿತ್ತು. ಅದಕ್ಕೆ ನಾನು ವೈಟ್ ಏರು ಅಂತ ತೋರಿಸ್ತಾ ಇದ್ದ. ಅದು ವಿಡಿಯೋ ಅದು. ನೋಡಿದ್ದು ಒಳಗಡೆ ನೋಡ್ತಾ ಇದ್ದೀರಲ್ವಾ, ಇದು ಒಳಗಡೆ ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾನೇ ಇದ್ದಾರೆ. ಸೊ ಒಳಗಡೆ ಹೊರಟ್ವಿ. ರಶ್ ಇತ್ತು. ಅಲ್ಲೆಲ್ಲ ಕೂಗ್ತಾಯಿದ್ರು, ಮಲೆ ಮಹದೇಶ್ವರ ಲೈಕ್ ಆ ಥರ ಎಲ್ಲ ಹೊಗೆ ಮಾದಪ್ಪ ಅಂತೆಲ್ಲ ಕೂಗ್ತಾಯಿದ್ರು ಭಕ್ತಾದಿಗಳು. ಹೊರಟ್ವಿ ಅಂದ್ಕೊಳ್ಳಿ, ಮುಂದೆ ಹೊರಟ್ವಿ. ಬಟ್ ಇನ್ನು ಮುಂದೆ ಅಲ್ಲಿ ಕ್ಯಾಮ್ರಾ ಅಲೋಡ್ ನಾಟ್ ಅಲೋಡ್ ಅಂತ ಹಾಕಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದನ್ನು ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಈಚೆ ಬಂದು ಧೂಪ ಎಲ್ಲ ಮಿಕ್ಕಿತ್ತು ಸ್ವಲ್ಪ, ಅದನ್ನು ಹಾಕ್ಬಿಟ್ವಿ. ಹೋಗ್ಬೇಕಾದ್ರೇ ಹಾಕಿದ್ವಿ, ಬಟ್ ಮಿಕ್ಕಿರೋ ಧೂಪ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕಿದ್ವಿ. ಹಾಕಿದ್ಮೇಲೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ದರ್ಶನ ಎಲ್ಲ. ಹೊರಗಡೆಯಿಂದ ಗೋಪುರ ಎಲ್ಲ ಹೆಂಗೆ ಕಾಣಿಸ್ತಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ಹೌದು, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಮಹದೇಶ್ವರನ ಬೆಟ್ಟಕ್ಕೆ ಹೋದರೆ ನಿಜವಾಗ್ಲೂ ಅಲ್ಲಿರುವಂಥ ನೆಮ್ಮದಿ ಇನ್ಯಾವುದು ಕಾರಣಕ್ಕೂ ಸಿಗಲ್ಲ ಅಂತಲೇ ಹೇಳ್ಬೋದು. ನಾನಂತೂ ಟ್ವೈಸ್ ಹೋಗ್ತಾನೆ ಇರ್ತೀನಿ, ಇಯರ್ಲಿ ಟ್ವೈಸ್ ಆರ್ ಥ್ರೈಸ್ ಹೋಗ್ತಾನೆ ಇರ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಇಷ್ಟು ನೋಡಿದ್ದೀರಾ ಅಂತ ಒಂದಷ್ಟು ಫೋಟೋಸ್ ತೊಗೊಂಡಿದ್ದೆ ನೋಡಿ. ಇದು ಒಳಗಡೆ ಇರುವಂಥದ್ದು ಡಮರುಗ ಅದೆಲ್ಲ ಮಹದೇಶ್ವರ ದೇವಸ್ಥಾನದ ಒಳಗಡೆ ಇತ್ತು. ಸೊ ಅದಕ್ಕಾಗಿ ಇದನ್ನು ತಗೊಂಡೆ ಅಷ್ಟೇ. ಅದಾದಮೇಲೆ ಇದು ಹರಹರ ಮಹಾದೇವ ಅಂತ ಹೋಗ್ಬೇಕಾದ್ರೆ ತಾಳ್ಬೆಟ್ಟದಲ್ಲಿ ಇರುತ್ತಲ್ಲ ಆ ಬೋರ್ಡ್ ಇದು. ಇದು ಮಾತ್ರ ವಿಭೂತಿ ಹಾಕಿಸ್ಕೊಂಡ್ವಲ್ಲ ಅಲ್ಲಿರುವಂಥ ಮಹದೇಶ್ವರನ ಫೋಟೋ. ಸೊ ಹೊರಗಡೆ ಬಂದು ಒಂದಷ್ಟು ಫೋಟೋಸ್ ತೊಗೊಂಡು ಬಂದ್ವಿ ಅಂದ್ಕೊಳ್ಳಿ. ಹೊರಟ್ವಿ. ಒಂದು ಅರ್ಧ ಗಂಟೆ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಪ್ರಸಾದದ ಫೋಟೋ ಹಾಕ್ತೀನಿ ಒಂದು ನಿಮಿಷ. ಇದು ಲಾಸ್ಟಲ್ಲಿ ಪ್ರಸಾದದ ಫೋಟೋನೂ ಹಾಕ್ತೀನಿ, ನೋಡ್ಕೊಳ್ಳಿ. ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಬಾಯ್.